ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್ ನೋಡ್ರಿ, ನಾನು ಏನು ಮಾಡ್ತಿದ್ದೀನಿ, ಚಿಕನ್ನು ಮಟನ್ನು ಅಂದ್ಕೊಂಡ್ರೆ ಇದು ಚಿಕನ್ನು ಅಲ್ಲ, ಮಟನ್ನು ಅಲ್ಲ, ಹೀರೆಕಾಯಿ ಎಣ್ಣೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಬರ್ರಿ ಇದನ್ನು ನಾನು ಹೆಂಗೆ ಮಾಡಿದೆ ಅಂತೇಳಂದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ತೊಗೊಂಡಿನಿ. ಅಂದರೆ ಒಂದು ಕಾಯಿ ಒಳಗೆ ಒಡೆದಾಗ ಮೇಲೆ ಬರುತ್ತಲ್ಲ ಅಷ್ಟು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಂಡಿನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿನಿ, ಒಂದು ಅರ್ಧ ಗರಣಿಗೆ ಇಟ್ಕೊಂಡಿನಿ, ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಣ್ಣು ತೊಗೊಂಡಿನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಇಂಚಷ್ಟು ಶುಂಠಿ ಮತ್ತು ಒಂದೂವರೆ ಗಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ. ಇದನ್ನು ನಾನೀಗ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಫ್ರೆಂಡ್ಸ್. ಇದನ್ನು ರುಬ್ಕೊಳೋವಾಗಲೇ ಮಿಕ್ಸಿಗೆ ನಾನು ನಮಗೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ತಿಂದು ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿನಿ. ಇದಕ್ಕೆ ನಾನು ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ ಪೌಡ್ರು. ಇದನ್ನಿಷ್ಟೂ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು, ತೀರಾ ತರ್ತರಿಯಾಗೂ ಬೇಡ, ನುಣ್ಣಗೆ ಒಂದು ಸ್ವಲ್ಪ ಇದನ್ನ ರುಬ್ಕೋಬೇಕು. ರುಬ್ಕೊಂಡಾದ ನಂತರ ನಾನು ಈ ಕಡೆ ಒಂದು ಎಣ್ಣೆ ಬಾಣಲೆ ಇಟ್ಟು ಎಣ್ಣೆಕಾಯಿಗೆ ಹಾಕ್ತಿದ್ದೀನಿ. ಇಲ್ಲಿ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಎಣ್ಣೆಗಾಯಿ ಅಂದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಲೇಬೇಕು. ಅದಕ್ಕೋಸ್ಕರ ನೋಡ್ರಿ, ನಾನು ಹೀರೆಕಾಯಿನ ಈ ರೀತಿ ಮೇಲೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಉದ್ದುದಕ್ಕೆ ಎಣ್ಣೆಗಾಯಿಗೆ ಯಾವ ರೀತಿ ಹೆಚ್ತಾರೆ ಆ ರೀತಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಹೆಚ್ಚಿಟ್ಕೊಂಡು ಆದ ನಂತರ ಇಲ್ಲಿ ನೋಡ್ರಿ, ಎಣ್ಣೆ ಕಾದೈತಿ. ನಾನು ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಅರ್ಧ ಈರುಳ್ಳಿನ ಮಿಕ್ಸಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ನಾನು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿ ಆದ ನಂತರ ಇದಕ್ಕೆ ಖಾರ ಹಾಕ್ತೀನಿ ಫ್ರೆಂಡ್ಸ್. ಎಣ್ಣೆಲಿ ಖಾರ ಹಾಕೋದ್ರಿಂದ ನಮಗೆ ಎಣ್ಣೆ ತೇಲಿದಾಗ ಕೆಂಪಿಗೆ ಖಾರ ಚೆನ್ನಾಗಿ ಬರ್ತದೆ ಮೇಲೆ, ಅದಕ್ಕೋಸ್ಕರ ಕಲರ್ ಚೆನ್ನಾಗಿ ಬರುತ್ತೆ ಪಲ್ಯದ್ದು. ಅದಕ್ಕೋಸ್ಕರ ನನಗೆ ಎಣ್ಣೆಯಲ್ಲೇ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಈ ಹೆಚ್ಚಿಟ್ಟಿರುವಂಥ ಹೀರೆಕಾಯಿ ಇದಾವಲ್ಲ, ಅದರಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಎಲ್ಲ ತುಂಬಿಕೊಂಡು ಈ ಎಣ್ಣೆಲಿ ಹಾಕ್ತಾಯಿದ್ದೀನಿ. ನೋಡ್ರಲ್ಲಿ ಈ ರೀತಿ ಎಣ್ಣೆಗೆ ಇದನ್ನ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ಲಾಸ್ಟಿಗೆ ಮಸಾಲೆ ಉಳಿದಿರ್ತೈತಲ್ಲ ಅದನ್ನೆಲ್ಲನೂ ಇದ್ರ ಮೇಲೆ ನಾನು ಹಾಕ್ಕೊತೀನಿ. ಈಗಲೇ ನಾನು ಇದಕ್ಕೆ ನೀರು ಹಾಕೋಂಗಿಲ್ಲ ಫ್ರೆಂಡ್ಸ್. ನೀರು ಹಾಕದೇನೆ ಇದನ್ನು 2 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ನಾವು. ನೋಡಲಿ ಕರೆಕ್ಟಾಗಿ ಎಲ್ಲನೂ ಮಸಾಲೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ 2 ನಿಮಿಷ ಇದನ್ನ ಬೇಯಿಸ್ಕೋಬೇಕು ನಾವು. ಅಂದ್ರೆ ಅದು ಚೆನ್ನಾಗಿ ಎಣ್ಣೆಲೆ ಹೀರೆಕಾಯಿ ಬೇಯ್ತಾವಲ್ಲ ಇನ್ನೂ ರುಚಿ ಬರ್ತದೆ ನಮ್ಗೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ, ಎಣ್ಣೆ ಸುತ್ತಲೆಲ್ಲ ಚೆನ್ನಾಗಿ ಬಂದಿತ್ತು. ಈಗ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಒಂದು ಸ್ವಲ್ಪ ಇದಕ್ಕೆ ಈಗ ನೀರು ಹಾಕ್ಕೊಂಡು ನೋಡ್ರಿ, ಮಿಕ್ಸಿ ತೊಳೆದ ನೀರನ್ನು ನಾನು ಇಲ್ಲಿ ಹಾಕಿನಿ. ಮಿಕ್ಸಿ ಒಳಗೆ ಮಸಾಲೆ ಇರ್ತಲ್ಲ ಅದಕ್ಕೆ ನೀರು ಹಾಕಿ ತೊಳೆದು ಮಿಕ್ಸಿ ನೀರನ್ನು ಇದಕ್ಕೆ ಹಾಕ್ಕೊಂಡು ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನ ಅನ್ನಕ್ಕೂ ನೀವು ಕಲಿಸ್ಕೊಂಡು ತಿಂತೀನಿ ಅನ್ನೋದಾದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಇದನ್ನು ಸ್ವಲ್ಪ ಗಟ್ಟಿ ಭಾಳ ಆಗೈತೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊತೀನಿ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ ಮತ್ತು ಬಿಸಿ ಅನ್ನಕ್ಕೂ ಇದನ್ನ ಕಲಿಸ್ಕೊಂಡು ಆರಾಮಾಗಿ ನೀವು ಊಟ ಮಾಡ್ಬೋದು. ನೋಡ್ರಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಇದನ್ನು ನಾನು ಒಂದು ಸರ್ತಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತೀನಿ ಫ್ರೆಂಡ್ಸ್. ಇದನ್ನು ಈಗ ಚೆನ್ನಾಗಿ ಅದನ್ನು ಸ್ವಲ್ಪ ಎಣ್ಣೆ ಮೇಲೆ ಬರೋ ಹಾಗೆ, ಆಮೇಲೆ ಹೀರೆಕಾಯಿ ಬೇಯೋ ಹಾಗೆ ನಾವಿನ್ನ ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಮುಚ್ಚಿ ಮತ್ತೆ ಒಂದು 2 ನಿಮಿಷಗಳ ಕಾಲ ಇದನ್ನ ನಾನು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಆದಮೇಲೆ ನಮ್ಮ ಹೀರೆಕಾಯಿ ಪಲ್ಯ ರುಚಿಯಾಗಿ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೋಡ್ರಲ್ಲಿ ಎಣ್ಣೆ ಎಲ್ಲ ಮೇಲೆ ಹೇಗೆ ಈ ರೀತಿ ತೇಲ್ ಬಂದೈತಿ. ಇದು ಹೀರೆಕಾಯಿನ ನೋಡ್ಕೋಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಘಮಘಮಾನು ಅಷ್ಟೇ ಘಮಘಮ ಅಂತ ಐತಿ. ಇದ್ರ ಮೇಲೆ ಬೇಕಿದ್ರೆ ನೀವು ಕಸೂರಿ ಮೇಥಿನೂ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೋದು, ಅದು ಒಂಥರ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಾನಿಲ್ಲಿ ಕಸೂರಿ ಮೇಥಿ ಹಾಕಿಲ್ಲ, ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ನೋಡ್ರಿ ಇದೇ ಸೂಪರಾಗಿರ್ತೈತಿ. ನಮಗೆ ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನೋ ಜೊತೆಗೆ ಚೆನ್ನಾಗಿರ್ತೈತಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ. ಹೇಗಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನೋಡ್ರಿ ಮತ್ತೆ ಒಂದು ಸ್ವಲ್ಪ ಅದು ಹೀರೆಕಾಯಿ ಬೆಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಮುಚ್ಚಿ ಪೂರ್ತಿ ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಈಗ ಪರ್ಫೆಕ್ಟ್ ಆದಂಥ ಹೀರೆಕಾಯಿ ಪಲ್ಯ ನಮ್ಮದು ರೆಡಿ ಆಗೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತಿದ್ದೀನಿ ಅಲಂಕಾರಕ್ಕೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿರಿ. ಹೇಗಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.